ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತೊಂದು ಮೆಕ್ಯಾನಿಕ್ ಹತ್ರ ಹೋಗ್ತಾ ಇದ್ದೀನಿ. ಅವರೊಂದು ಮ್ಯಾಕ್ಸನರೇಟ್ ಗಾಡಿನ ಇನ್ಸ್ಟಾಲ್ ಮಾಡಿದಾರಂತೆ. ನಿನ್ನೆ ಬರ್ತಾ ಗಾಡಿ ನೋಡ್ಕೊಂಬಂದಿದ್ದೆ. ಗಾಡಿ ಮಾತ್ರ ಸೈಕಾಗಿ ಮಾಡ್ಯಾರೆ. ಸೊ ನಿಮ್ಗೆ ಆ ಗಾಡಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಆ ಗಾಡಿ ಹೇಗಿದೆ, ಯಾವ ಥರ ಇನ್ಸ್ಟಾಲ್ ಮಾಡ್ಯಾರೆ, ಓಡ್ಸೋಕ್ಕೆ ಯಾವ ಥರ ಮಜಾ ಇದೆ ಅಂತ ಒಂದು ಟೆಸ್ಟ್ ನೋಡೋಣ ಬನ್ನಿ. ಈಗ ಅದೇ ಗ್ಯಾರೇಜಿಗೆ ಹೋಗ್ತಾ ಇದ್ದೀನಿ. ಆ 2 ಸ್ಟ್ರೋಕ್ ಓಡಿಸೋ ಮಜಾನೇ ಬೇರೆ. ಏನು ಹೇಳಿ, ನಾವು ಇಂಥ ಸ್ಪೋರ್ಟ್ಸ್ ಬೈಕೆಲ್ಲ ಓಡಿಸಿ 4 ಸ್ಟ್ರೋಕೆಲ್ಲ ಓಡಿಸೋಕ್ಕಿಂತ ಅಷ್ಟು 2 ಸ್ಟ್ರೋಕಲ್ಲಿ ಕೊಡೋ ಕಿಕ್ಕಿದೆಯಲ್ಲ, ಯಾವ ಗಾಡಿಯಲ್ಲೂ ಕೊಡೋಲ್ಲ. ನಂಗೊಂಥರ 2 ಸ್ಟ್ರೋಕ್ ಅಂತ ಭಾರಿ ಇಷ್ಟ. ನಾನು ಅಂಥ ಗಾಡಿನ ಜಾಸ್ತಿ ಹುಡುಕ್ತೀನಿ, ಬಟ್ ನಮ್ಗೆ ಸಿಗೋದೇ ಇಲ್ಲ ಆ ಗಾಡಿ. ಮ್ಯಾಕ್ಸನೇಟೆಲ್ಲ ಬೆಜ್ಜಾನ ಓಡಿಸಿದ್ದೀನಿ, ಅದ್ರ ಬಗ್ಗೆ ಸುಮಾರು ವೀಡಿಯೋ ಮಾಡಿದ್ದೀನಿ. ಬಟ್ ಈ ಗಾಡಿ ಕಲರೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಸ್ವಲ್ಪ ಕಲರೇ ಸ್ಪೆಷಲ್ ಇದು. ಬನ್ನಿ ನೋಡೋಣ. ಏನು ಸ್ಮೂತಾಗಿದೆ ಗಾಡಿ ಮೂವಿಂಗಲ್ಲೇ. ಏನು ಶೋರೂಮಿಂದ ತಂದಿನೋ ಥರ ಫೀಲ್ ಆಗ್ತಾ ಇದೆ ಗಾಡಿ. ಗೇರೆಲ್ಲ ಏನು ಸ್ಮೂತಾಗಿ ಮಾಡ್ಯಾರ ಅಂದರೆ, ಇಂಜಿನ್ ಎಲ್ಲ ರೆಡಿ ಮಾಡ್ಯಾರಲ್ಲ, ಗೇರ್ ಎಷ್ಟು ಸ್ಮೂತಾಗಿ ಬಿಡ್ತಾಯಿದೆ ಅಂದರೆ ಸ್ಮೂತಾಗಿ ಬಿಡ್ತಾಯಿದೆ ಮತ್ತು ಗಾಡಿ. 2 ಸ್ಟ್ರೋಕಲ್ಲಿ ಗಾಡಿ ಇಂಜಿನ್ ಗೇರ್ ಸ್ಮೂತ್ ಮಾಡೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಯಾಕಂದರೆ ಕೆಲವೊಂದು ಗಾಡಿಗಳು ರಫಾಗೇ ಇರ್ತವೆ ಸೌಂಡ್ಗಳು. ಬಟ್ ಇದು ಎಷ್ಟು ಸ್ಮೂತಾಗಿ ಗೇರ್ ಬಿಡ್ತಾಯಿದೆ ಅಂದರೆ, ಈ 4 ಸ್ಟ್ರೋಕ್ ಗಾಡಿಗಳಲ್ಲಿ ಎಷ್ಟು ಸ್ಮೂತಾಗಿ ಬರೋದು ಗೇರು, ಅಷ್ಟು ಸ್ಮೂತಾಗಿ ಬಿಡ್ತಾಯಿದೆ. ಬಟ್ ಓಡ್ಸೋಕ್ಕೇನೋ ಒಂಥರ ಮಜಾ ಫೀಲ್ ಆಗ್ತಾಯಿದೆ. ಫ್ರಂಟ್ ಒಂದು ಸ್ವಲ್ಪ ಹೈಟ್ ಇದ್ದು ಬ್ಯಾಕ್ ಡೌನ್ ಇದ್ಬಿಟ್ರೆ ಇನ್ನೂ ಸೈಕಾಗುತ್ತೆ ಗಾಡಿ ಓಡ್ಸೋಕ್ಕೆ ಮಾತ್ರ. ಸ್ವಲ್ಪ ದೂರವಾಗಿ ಸೌಂಡ್ ಹೆಂಗೆ ಕೇಳತ್ತೆ ಅಂತ ಒಂದು ಅಂದಾಜು ಮಾಡೋಣ. ಫಸ್ಟ್ ಬ್ರೇಕು ಗೀಕು ಎಲ್ಲ ಒಂದು ಸಲ ಚೆಕ್ ಮಾಡ್ಕೋಬೇಕು. ಎಲ್ಲ ಪರ್ಫೆಕ್ಟ್ ಆಗಿದೆ ಮಾತ್ರ. ಏನು ಫೀಲ್ ಕೊಡೋದು ಗಾಡಿದು. ಈಗ ನೋಡೋಣ ಸೌಂಡ್ ಹೆಂಗಿದೆ, ನೋಡೋಣ ಹೆಂಗೆ ಓಡತ್ತೆ ಅಂತ ನೋಡೋಣ. ಒಳ್ಳೆ ಓಡತ್ತೆ, ಅಡ್ಡಿಲ್ಲ. 80-90 ಆರಾಮಾಗೋದು. ಯಾಕಂದರೆ ಗಾಡಿ ಒಂಚೂರು ವೈಬ್ರೇಷನ್ ಏನೇನಿಲ್ಲ, ಒಳ್ಳೆ ಫೀಲ್ ಕೊಡ್ತೈತೆ. ಸಾಕಿಲಿ ತಕ್ಕ ಬಂದಿತ್ತು ವಾಪಸ್ಸು ಅಣ್ಣ. ಇಂಜಿನ್ ಮಾತ್ರ ಭಾರಿ ಸ್ಮೂತ್ ಮಾಡ್ಯಾರ ಮಾತ್ರ. ಎಲ್ಲರಿಗೂ RX 100 ಗಾಡಿ ತಗೋಬೇಕು, ಒಳ್ಳೆ ಆರ್ಡ್ರ್ ಮಾಡ್ಕೊಂಡು ಓಡಿಸ್ಬೇಕು ಅನ್ನೋದು ಭಾರಿ ಆಸೆ ಇರುತ್ತೆ. ಬಟ್ ನಮ್ಮಂಥ ಮಿಡ್ಲ್ ಕ್ಲಾಸರಿಗೆ ಮತ್ತು RX ತರೋಕ್ಕಾಗಲ್ಲ. ಯಾಕೆ ಗೊತ್ತಾ, ಗಾಡಿ ರೇಟು ನೋಡಿಬಿಟ್ರೆ ಒಂದು ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಬರುತ್ತೆ, ಆ ರೇಂಜಿಗೆ ಇರುತ್ತೆ ಈಗ ಗಾಡಿ ರೇಟು. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮಂಥವಲ್ಲ ಈ ಥರದ ಒಂದು ಮ್ಯಾಕ್ಸ್ 100 ಗಾಡಿ ಎಲ್ಲ ಸಿಗುತ್ತೆ, ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ. ತಗೊಬಂದು ಆ ಗಾಡಿ ತಗೊಂಡು ಒಂದು 20-25 ಸಾವಿರ ರೂಪಾಯಿ ಹಾಕೋಬಿಟ್ರೆ ಫುಲ್ ಇನ್ಸ್ಟಾಲ್ ಮಾಡ್ಕೊಬಿಟ್ರೆ ಸೇಮ್ RX ಗಾಡಿ ತಗೊಂಡು ಆರ್ಡ್ರ್ ಮಾಡ್ಕೋಬೋದು. ಬಟ್ ಏನೇ ಹೇಳಿ RX ಗಾಡಿ ಕೊಡೋ ಫೀಲ್ ಇದ್ರಲ್ಲಿ ಕೊಡೋಲ್ಲ, ಒಪ್ಕೊತೀನಿ. ಬಟ್ ಏನಂದರೆ ಒಂದು ಲೆಕ್ಕಕ್ಕೆ ಬೆಟರು ಆ ಗಾಡಿಗಿಂತ ಈ ಗಾಡಿ ಬೆಟರ್. ಯಾಕಂದರೆ ನಿಮಗೆ ಸ್ಪೇಸ್ ಎಲ್ಲ ಸ್ವಲ್ಪ ಬೇಗ ಸಿಗುತ್ತೆ. RX-ಇಂದ ನಿಮ್ಗೆ ಸ್ಪೇಸ್ ಸಿಗೋಲ್ಲ. ಈಗ ಸೆಕೆಂಡ್ ಹ್ಯಾಂಡ್ ಐಟಮ್ಸೇ ನಿಮಗೆ ಶೋರೂಮ್ಗಿಂತ ಡಬಲ್ ರೇಟ್ ಇರುತ್ತೆ. ಬಟ್ ಈ ಗಾಡಿ ನಿಮಗೆ ತುಂಬ ಕಮ್ಮಿ ಸಿಗುತ್ತೆ, ಮತ್ತು ಸ್ಪೇಸ್ ಎಲ್ಲ ಸ್ವಲ್ಪ ಬೇಗನೂ ಸಿಗುತ್ತೆ ಈ ಗಾಡಿ. ಮತ್ತು ಈ ಗಾಡಿ ಸ್ವಲ್ಪ ಮೇಂಟೆನೆನ್ಸ್ ತುಂಬ ಈಸಿ. RX 100 ಗಾಡಿ ಸ್ವಲ್ಪ ಮೇಂಟೆನೆನ್ಸ್ ಕಾಸ್ಟ್ಲಿ ಬರುತ್ತೆ, ಅದು ಕಂಪೇರ್ ಮಾಡಿದ್ರೆ. ಬಟ್ RX ಕೊಟ್ಟಂಗೆ ಕಿಕ್ ಇದ್ರಲ್ಲಿ ಕೊಡೋಲ್ಲ. ಬಟ್ ಒಂದು ಲೆವೆಲಿಗೆ ಓಕೆ, ಆರ್ಡ್ರ್ ಮಾಡ್ಕೊಂಡು
ನಮ್ಗೆ ಹೆಂಗೆ ಬೇಕು ಸೌಂಡ್ ಆರ್ಡ್ರ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ಕೊಬೋದು. ಮತ್ತು ನನಗೆ ಮಾತ್ರ ಈ ಗಾಡಿ ಸೈಕ್ ಇಷ್ಟ ಆಯಿತು. ಒಳ್ಳೆ ಸಖತ್ತಾಗಿ ಆರ್ಡ್ರ್ ಮಾಡಿದ ಮತ್ತು ಏನೇ ಹೇಳಿ. ಮತ್ತು ಈ ಕಲರ್ ಇದೆಯಲ್ಲ ಇದೊಂಥರ ಡಿಫ್ರೆಂಟ್ ಕಲರು, ಸ್ವಲ್ಪ ಬ್ಲ್ಯಾಕು ಮತ್ತು ರೆಡ್ ಕಲರ್ ಆಯಿಲ್ ಕಲರ್ ರೆಡಲ್ಲಿದೆ. ಈಗ ಟ್ಯಾಂಕ್ ಪೇಂಟಿಗೆ 10,000 ಖರ್ಚಾಗಿದೆ ಅಂತ ನೋಡಿ. ಅಲ್ಲಿಗೆ ಯಾವ ಲೆವೆಲಿಗೆ ಕಲರ್ ರೆಡಿ ಮಾಡಿ ಹೋಗುತ್ತೆ ಯೋಚನೆ ಮಾಡಿ. ಯಾಕಂದರೆ ಕಲರ್ ಅಷ್ಟು ಡಿಫ್ರೆಂಟ್ ಆಗಿದೆ. ಇದನ್ನು ನೀವು ವೀಡಿಯೋದಲ್ಲಿ ನೋಡೋಕ್ಕೂ ಲೈವಲ್ಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ. ನೀವು ಒಂದು ಸಲ ಲೈವಲ್ಲಿ ನೋಡಿಬಿಟ್ರೆ ಸಿಕ್ಕಾಗ್ಬಿಡ್ತೀರ. ಹೆಂಗೈತೆ ಹೋಗೋಣ ಗಾಡಿ? ಹೇಗಿದೆ ಗಾಡಿ? ಗಾಡಿ ಅದು ಕಸ್ಟಮರ್ ಅದು ರೆಡಿ ಮಾಡಿರೋದು ಗಾಡಿ ಹೆಂಗಿದೆ ಅಲ್ಲ? ನಂದಾಗಕ್ಕೆ ಇದೇ ಥರ ಮಾಡಿಸ್ಬಿಡ್ಬೇಕು ಗಾಡಿ ಏನು ಮಾಡಿ ಇದು ಮಾಡಿಸ್ತಾ ನೋಡೋ ಒಂದು ಕತೆ ಹೊಡಕ್ಕೆ ಹೋಗ್ಬಿಟ್ರೆ ನೀವೆಲ್ಲ ನಾವು ಯಾರೋ ತೆಗಿತಾರೆ. ನಿನ್ನೆ ಸೌಂಡ್ ಭಾರಿ ಚೆನ್ನಾಗಿತ್ತ ಅವನು ಹೊರ್ಕೊ ಬಂದಿತ್ತು. ಸಾಕು ಗಾಡಿ ನಮ್ದಲ್ಲ ಸುಮ್ಮನೆ. ಹಾಂ ತೊಡ್ಕ ಪೆಟ್ರೋಲ್ ಹಾಕ್ಸ್ತೀಯಾ? ಚೂರು ಐತೆ ಪೆಟ್ರೋಲ್ ಅಷ್ಟೇ. ಪೆಟ್ರೋಲ್ ಹಾಕ್ಸ್ತೀಯಲ್ಲ ಚೂರು ಐತೆ ಪೆಟ್ರೋಲ್. ಅವ್ರು ನಂಗೆ ಹೇಳೇ ಕೊಟ್ಟೆ ಇಲ್ಲಿ ಲಾಡ್ಸ್ ತನಕ ಹೋಗಿ ಬಂದಿ ಅಂತ. ನಾನು ಅಲ್ಲಿ ತನಕ ಹೋಗಿ ಬಂದಿದ್ದೀನಿ. ಇದಕ್ಕೂ ಆಯಿಲ್ ಮಿಕ್ಸ್ 2 ಸ್ಟಾಕ್ ಇಂಜಿನ್ ಇದು. 2 ಸ್ಟಾಕ್ ಇಂಜಿನಿಗೆ ಆಯಿಲ್ ಮಿಕ್ಸೆ. ಇದು ಮ್ಯಾಕ್ಸ್ 100 ಫುಲ್ಲು ರೆಡಿ ಮಾಡಿರೋದು ಗಾಡಿ. ಹೆಂಗೆ ಗಾಡಿ? ಇಲ್ಲ ಇವಾಗ ಗ್ಯಾರೇಜ್ ಅದು ಮಾಡಿದ್ರು. ಇಲ್ಲ ಇದೆಯಲ್ಲ ನನ್ನ ಗ್ಯಾರೇಜ್. ಹಾಂ ಅವಾಗ ರೆಡಿ ಮಾಡಿರೋದು ಗಾಡಿ. ಗಾಡಿ ಒಂದ್ಸಲ ಫುಲ್ ಟ್ಯಾಂಕ್ ಮಾಡ್ಕೊಂಡು ಎಲ್ಲ ಲಾಂಗ ತೊಗೊಂಡೋಗ್ಬೇಕು. ಅವಾಗ ಇದು ಗಾಡಿ ಫುಲ್ ಕಂಪ್ಲೀಟ್ ಫೀಲ್ ಗೊತ್ತಾಗ್ಬಿಡುತ್ತೆ. ಬಟ್ ಗಾಡಿ ಬೇರೆದಾಗಿ ಅಂದರೆ ತುಂಬ ದೂರ ತೊಗೊಂಡೋಗೋಕ್ಕಾಗಲ್ಲ. ಯಾಕಂದರೆ ಮೆಕ್ಯಾನಿಕ್ ರಿಕ್ವೆಸ್ಟ್ ಮಾಡ್ಕೊಂಡು ಇಸ್ಕೊಂಡು ಬಂದಿರೋದು ಕೊಟ್ಟಿರೋದೇ ಹೆಚ್ಚು ನಮ್ಮ ಗಾಡಿ. ಬಟ್ ಈಗಷ್ಟು ಇಂಜಿನ್ ರೆಡಿ ಮಾಡಿರೋದ್ರಿಂದ ಜಾಸ್ತಿ ಓಡ್ಸೋಕೆ ಹೋಗಬಾರ್ದು ಗಾಡಿನ. ಯಾಕಂದರೆ ಇಂಜಿನ್ ಲೈಫ್ ಬರೋಲ್ಲ. ಯಾಕೆ ಈ ಗಾಡಿ ಕೊಡೋದಕ್ಕೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ. ಸೊ ಈ ಗಾಡಿ ರೆಡಿ ಮಾಡೋಕ್ಕೆ ಎಷ್ಟಾಗಿದೆ ಅಂತ ಕೇಳೋಣ. ತಾನೆ ಎಷ್ಟಾಯ್ತು ಗಾಡಿ ರೆಡಿ ಮಾಡೋಕ್ಕೆ? 40,000 ಖರ್ಚಾಯ್ತಾ? ಟೋಟಲ್ ಗಾಡಿ ತಗೊಂಡಿದ್ದು ಗಾಡಿ ರೇಟ್ ಎಲ್ಲ ಸೇರಿ ಗಾಡಿ ತೊಗೊಂಡಿದ್ದು 5,000. ಗಾಡಿ ಒಂದು 5,000 ರೂಪಾಯಿ ತಗೊಂಡಿದ್ದು. ರೆಡಿ ಮಾಡಿ 40,000ಕ್ಕೆ ಪೂರ್ತಿ ಕಂಪ್ಲೀಟ್ ಇಷ್ಟ ಏನೋ ಗಾಡಿ? ಹಾಂ ಕಂಪ್ಲೀಟ್ ಇಷ್ಟ ಆಗಿದೆ. ಈಗ ನೆಕ್ಸ್ಟ್ ಇದಕ್ಕೆ FC ಇನ್ಶೂರೆನ್ಸು FC ಇನ್ಶೂರೆನ್ಸ್ ಒಂದು ಮಾಡಿಸ್ಕೊಬಿಟ್ರೆ ಆಯ್ತು ಇನ್ನು ಗಾಡಿದು. ಓಕೆ. ಆ ಪೇಂಟಿನ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಪೇಂಟಿನ ಬಗ್ಗೆ ಯಾವ ಪೇಂಟ್ ಡಿಫ್ರೆಂಟ್ ಆಗಿದೆಯಲ್ಲ ಪೇಂಟ್ ಈಗ ಹೇಳೋದಲ್ಲ ಅದೇ
ಫೈಂಡಿನ ಬಗ್ಗೆ ಇದು 3D ಕಲರ್ ಅಂತಾರೆ ಇದಕ್ಕೆ. ಇದು ಒಳಗಡೆ ಬಂದು ಬ್ಲ್ಯಾಕ್ ಶೇಡ್ ಬರುತ್ತೆ. ಬ್ಲ್ಯಾಕ್ ಶೇಡ್ ಮೇಲ್ಗಡೆಯಿಂದ ಮೇರೂನ್ ರೆಡ್ ಬರುತ್ತೆ. ಮೇರೂನ್ ರೆಡ್ಡಲ್ಲಿ ಎರಡು ಕಲರ್ ಟ್ಯಾಂಕಲ್ ಇರುತ್ತೆ. ಬಿಟ್ಟರೆ ಐವೇರಿ ಒಂದು ಇರುತ್ತೆ, ಬ್ಲ್ಯಾಕ್ ಒಂದು ಕಲರ್, ಸ್ಟೀಲ್ ಒಂದು ಕಲರ್, ಇಷ್ಟು ಕಲರಲ್ಲಿ ಒಂದು ಗಾಡಿ ಇರುತ್ತೆ. ಅಂದರೆ ಈ ಟ್ಯಾಂಕಲ್ಲಿ ಡಬಲ್ ಕಲರ್ ಇದೆ. ಡಬಲ್ ಕಲರ್, ಒಂದು ಒಳಗಡೆ ಬ್ಲ್ಯಾಕ್ ಶೇಡ್ ಅಲ್ಲದು 3D ಕಲರ್ ಅಂತಾರೆ ಇದಕ್ಕೆ. 3D ಅಲ್ಲ, ಒಳಗಡೆ ಬ್ಲ್ಯಾಕ್ ಶೇಡ್, ಮತ್ತು ಕೈಗೆ ಏನು ಅದು ಹಿಡಿಯಲ್ಲ ಬ್ಲ್ಯಾಕ್ ಶೇಡು. ಓಕೆ. ಒಳಗಡೆ ಮೇಲ್ಗಡೆಯಿಂದ ಕೋಟೆಡು ಮೇರೂನ್ ಕಲರ್ ರೆಡ್ ಕಲರ್ ಕೋಟೆಡ್ ಬರುತ್ತೆ. ದೂರದಿಂದ ನೋಡೋಕ್ಕೆ ರೆಡ್ ಕಾಣುತ್ತೆ, ಹತ್ತಿರದಿಂದ ಬಂದು ನೋಡೋದಕ್ಕೆ 3D ಕಲರ್ ಕಾಣುತ್ತೆ. ಗಾಡಿ ಮಾತ್ರ ಸಿಕ್ಕಾಗಿ ಆರ್ಡ್ರ್ ಮಾಡಿ ಅದೇ ಒಂದು ವೇಳೆಗೆ. ಸೊ ನಿಮ್ಮೂ ಏನಾದರೂ ಗಾಡಿ ರೆಡಿ ಮಾಡಿಸ್ಬೇಕಂದ್ರೆ ಈ ಗ್ಯಾರೇಜನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಗ್ಯಾರೇಜ್ ಅಡ್ರೆಸ್ ಆಫ್ ಇಲ್ಲೇ ಇದೆ. ಹೊಸನಗರ ಟು ಶಿವಮೊಗ್ಗ ರೋಡಲ್ಲಿ ಇಪ್ಪಿನಪೇಟೆ ಅಂತ ಒಂದು ಊರು ಸಿಗುತ್ತೆ. ಆ ಊರಿಗೆ ಬಂದರೆ ಇಲ್ಲೇ ಒಂದು ಕೆರೆ ಇದೆ. ಆ ಕೆರೆ ಪಕ್ಕದಲ್ಲಿ ಒಂದು ಗ್ಯಾರೇಜ್ ಇದೆ, ಇಂಡಿಯನ್ ಆಟೋ ವರ್ಕ್ಸ್ ಅಂತ. ಇಲ್ಲಿ ಬಂದು ನಿಮ್ಗೆ ಯಾವ ಥರ ಬೇಕೋ ಆಟೋನ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ಗಾಡಿ ಬಗ್ಗೆ ನೋಡಿದ್ವಲ್ಲ, ನೋಡೋಣ ಇದೇ ಥರ ಇನ್ನೂ ಒಳ್ಳೊಳ್ಳೆ ಗಾಡಿ ಬಗ್ಗೆ ವೀಡಿಯೋ ಮಾಡೋಣ ಇನ್ಮೇಲೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋ ಸಿಗೋಣ.